ಕನ್ನಡ ಚಿತ್ರರಂಗ ಕಂಡ ಮೇರು ನಟಿ ಅಭಿನಯ ಸರಸ್ವತಿ ಲೀಲಾವತಿ ಅವರ ಸಾಧನೆಯನ್ನ ಪರಿಗಣಿಸಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ಈಗ ಅಭಿಮಾನಿಗಳ ಕೂಗು ಕಾದಿರುವಂಥದ್ದು. ಅದರಲ್ಲೂ ಸಹ ಮಹಿಳಾ ಅಭಿಮಾನಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನೀವೇನು ನೋಡಿರಬಹುದು ಅಂದರೆ ವಿಷ್ಣುವರ್ಧನ್ ಅವರು ಇರಬಹುದು, ಜೊತೆಗೆ ಬಿ ಸರೋಜಾದೇವಿ ಅವರು ಇರಬಹುದು. ಇಬ್ಬರಿಗೂ ಸಹ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಾದ್ಮೇಲೆ ಅದರ ಬೆನ್ನಲ್ಲೇ ಇದೀಗ ಲೀಲಾವತಿ ಅವರಿಗೂ ಕೊಡಬೇಕು ಕರ್ನಾಟಕ ರತ್ನ ಪ್ರಶಸ್ತಿ ಅನ್ನುವಂಥದ್ದು ಮಹಿಳಾ ಅಭಿಮಾನಿಗಳ ಕೂಗಾಗಿದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲೇದಾಗಿ ಲೀಲಾವತಿ ಮೇಡಮ್ ಸುಮಾರು 600 ಚಿತ್ರಗಳಿಗೂ ಅಧಿಕ ಸಿನಿಮಾಗಳನ್ನು ಅವರು ಮಾಡಿರುವಂಥದ್ದು. ಅವರ ಕಲಾ ಸೇವೆ ಎಲ್ರಿಗೂ ಗೊತ್ತಿದೆ. ಬಟ್ ಈಗ ಆ ಕೂಗು ಯಾಕೆ ಅನ್ನುವಂಥದ್ದು, ಕರ್ನಾಟಕ ರತ್ನ ಪ್ರಶಸ್ತಿ ಈಗ ಕೊಡಬೇಕು ಅನ್ನುವಂಥದ್ದು. ನಮಸ್ಕಾರ ಕನ್ನಡಿಗರಲ್ಲಿ. ನಾವು ಕರ್ನಾಟಕ ಸರ್ಕಾರದಲ್ಲಿ ಮನವಿ ಇಡ್ತಾ ಇದ್ದೀವಿ, ಕನ್ನಡಿಗ ರಕ್ಷಣಾ ವೇದಿಕೆ ಮಹಿಳಾ ಘಟಕದಿಂದ ಹಾಗೂ ಪುರುಷರ ಘಟಕದಿಂದ. ಯಾಕೆ ಅಂದರೆ ನಮ್ಮ ಡಾಕ್ಟರ್ ಎಂ ಲೀಲಾವತಿಯವರು ತುಂಬ ಹಿರಿಯರು, ನಟರು, ಹಾಗೂ ಅವರು ಮಾಡಿದಂಥ ಚಲನಚಿತ್ರ ಎಲ್ಲ ಯಶಸ್ವಿಯಾಗಿದೆ. ಮತ್ತು ಅವರು ಸಮಾಜ ಸೇವಕಿ ಸಹ, ಲೇಖಕಿ ಸಹ, ಹಾಗೂ ಹಲವಾರು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ, ಚಲನಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಅವರು ಯಾವುದೇ ಚಲನಚಿತ್ರ ಮಾಡಿದರೂ ತುಂಬ ಯಶಸ್ವಿ ಕಾಣಿಸಿದೆ. ಈಗ ಕರ್ನಾಟಕ ಸರ್ಕಾರ 3 ವರ್ಷಗಳ ನಂತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ಬಿ ಸರೋಜಾದೇವಿ ಅವರಿಗೆ ಘೋಷಿಸಿದೆ. ಅವರ ಜೊತೆಯಲ್ಲಿ ನಮ್ಮ ಹಿರಿಯ ನಟರಾದ ಡಾಕ್ಟರ್ ಎಂ ಲೀಲಾವತಿ ಅವ್ರಿಗೂ ಸಹ ಕೊಡಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಯಾಕಂದರೆ ಅವರು ತುಂಬ ಸಮಾಜ ಸೇವೆ ಮಾಡಿದ್ದಾರೆ, ಚಲನಚಿತ್ರದಲ್ಲೂ ತುಂಬ ಒಳ್ಳೆಯ ಹೆಸರು ಮಾಡಿದರು. ಅಂಥ ಹಿರಿಯರು ಕೋವಿಡ್ ಟೈಮ್ನಲ್ಲೂ ಅವರು ಎದೆಗೆಡಲಿಲ್ಲ. ಎಷ್ಟು ಅವ್ರಿಗೆ ತೊಂದರೆ ಇದ್ರೂ ಅವರು ಸಮಾಜ ಸೇವೆ ಬಿಡಲಿಲ್ಲ. ಹಾಗೂ ಅವರು ನೆಲಮಂಗಲದ ಸುತ್ತಮುತ್ತ ಇರುವಂತಹ ಸೋಲ್ದೇವನಹಳ್ಳಿಯಲ್ಲಿ ಇದ್ದಾರೆ. ಆ ಜನರಿಗೆ ಒಂದು ಒಳ್ಳೆಯದಾಗಲಿ ಅಂತ ಒಂದು ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಅದರಲ್ಲಿ ಹಲವಾರು ರೋಗಿಗಳಿಗೆ ತುಂಬ ಸಹಾಯ ಮಾಡಿ ಅವರು ಸೇವೆಯನ್ನು ಮಾಡಿದ್ದಾರೆ. ಮತ್ತು ಪ್ರಾಣಿ ಪಕ್ಷಿಗಳಿಗೂ ಸಹ ಅವರು ಒಂದು ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಆಮೇಲೆ ಅವರ ತೋಟದಲ್ಲಿ ಹಲವಾರು ಜನ ಕೆಲಸ ಮಾಡ್ತಾರೆ. ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಅವರ ಒಡನಾಟ ಇದೆ ಅಲ್ಲ, ಅಷ್ಟು ತುಂಬ ಕನ್ನಡ ಜೊತೆ, ಅಷ್ಟು ಜನತೆ ಜೊತೆ ಅವರು ಒಡನಾಟ ಇಟ್ಕೊಂಡಿದ್ರು. ಅವರ ಸೇವೆ ಇದೆಯಲ್ಲ, ಅದು ಮರೆಯಲಾಗದ ಸೇವೆ. ಹಾಗಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿ ಅವರಿಗೆ ಮನವಿ ಮಾಡ್ತಾಯಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿಯವರ ಜೊತೆಗೆ ನಮ್ಮ ಡಾಕ್ಟರ್ ಎಂ ಲೀಲಾವತಿಯವ್ರಿಗೂ ಸಹ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾಯಿದ್ದೇವೆ. ಇದು ಒಂದು ಗೌರವ, ಇದು ಪ್ರಶಸ್ತಿ ಮಾತ್ರ ಅಲ್ಲ, ಇದು ಒಂದು ಗೌರವ. ನಮ್ಮ ಡಾಕ್ಟರ್ ಲೀಲಾವತಿಯವರು ಡಾಕ್ಟರೇಟ್ ಸಹ ಆಗಿದ್ದಾರೆ, ಡಾಕ್ಟರೇಟ್ ಪದವಿಗೆ ಸಹ ಪಡೆದಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ಅವರು ಪ್ರಶಸ್ತಿ ಸಹ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಹಾಗಾಗಿ ಮತ್ತು ಒಳ್ಳೆ ಚಲನಚಿತ್ರ ನಟಿ ಅಂತ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಅವ್ರಿಗೆ ನಾವು ಕೊಡಲೇಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ. ನಮಸ್ಕಾರ. ಈಗ ಮೇಡಮ್, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಮುಂಚಿತವಾಗಿ ಲೀಲಾವತಿ ಅವರಿಗೆ ಪ್ರಶಸ್ತಿನ ಕೇಳಬಹುದಿತ್ತು, ಮನವಿಯನ್ನು ಮಾಡಬಹುದಿತ್ತು. ಆದರೆ ಈ ಕೂಗು ಕೇಳಿ ಬರ್ತಿರುವಂಥದ್ದು ವಿಷ್ಣುವರ್ಧನ್ ಸರ್ ಹಾಗೂ ಬಿ ಸರೋಜಾದೇವಿ ಅವರಿಗೆ ಪ್ರಶಸ್ತಿ ಕೊಟ್ಟ ನಂತರ ಯಾಕೆ ಅಂತ ಅವರು ಇರೋಷ್ಟು ದಿನ ಯಾವುದಕ್ಕೂ ಹಿಂಜರ್ದಿಲ್ಲ. ಅವರು ಏನೇ ಒಂದು ಕೆಲಸ ಮಾಡಿದ್ರು ಪ್ರಜೆಗಳಿಗೆ ಅನುಕೂಲ ಆಗೋ ಥರ ಮಾಡ್ಕೊಂಡು ಬಂದರು. ಬಟ್ ಈಗ ಮರಣೋತ್ತರ ಒಂದು ನಮಗೆಲ್ಲ ಅನಿಸಿರೋದು. ಇಷ್ಟು ವರ್ಷಗಳಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಾ? ಮುಂಚೆನೇ ಕೇಳ್ಬೋದಿತ್ತು. ಬಟ್ ಈಗ ನಮಗೆಲ್ಲ ಕೊಡಿಸ್ಬೇಕು ಅಂತ ಅನ್ನಿಸ್ತಿದೆ. ಯಾಕಂದರೆ ಅವರು ಹೋರಾಟಗಾರ್ತಿ, ನಮಗೆ ಸರಿಯಾಗಿ ಹೋರಾಟ ಮಾಡ್ತಿದ್ರು. ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಜಮೀನು ಬಿಡಿಸ್ಕೊಡೋದಾಗಲಿ, ಸಣ್ಣ ಆಸ್ಪತ್ರೆ ಕಟ್ಟಿಸ್ಕೊಡೋದಾಗಲಿ, ಎಲ್ಲ ರೀತಿಯಲ್ಲೂ ಎಲ್ಲ ಪ್ರಜೆಗಳಿಗೂ ಪಬ್ಲಿಕ್ಗೆ ಸಹಾಯ ಮಾಡಿದ್ದಾರೆ. ಈಗ ಅವರ ಮಗ ವಿನೋದ್ ರಾಜ್ಕುಮಾರಣ್ಣ ಅವರು ಸಮೇತ ಈಗ ಅಮ್ಮ ಏನು ಮಾಡ್ಕೊಂಡು ಬಂದರು ಅದನ್ನು ಈಗ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬೇರೆ ಯಾರೂ ಅವರನ್ನು ಇದು ಮಾಡ್ತಾಯಿಲ್ಲ, ತಿಳ್ಕೊಳ್ತಾ ಇಲ್ಲ. ಅವರ ಒಂದು ಚಲನಚಿತ್ರದಿಂದ ಏನು ಮಾಡಿದ್ದಾರೆ ಪ್ರತಿಯೊಂದು ಸಕ್ಸಸ್ ಆಗೇ ಬಂದಿದೆ ಇಲ್ಲಿವರೆಗೂ. ಅವರು ಇರೋಷ್ಟು ದಿನವೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಅಲ್ಲಿರೋ ಜನಗಳಿಗಾಗಲಿ, ಚಲನಚಿತ್ರಗಳಿಗಾಗಲಿ ಅವರು ಯಾವುದಕ್ಕೂ ಹಿಂಜರಿದೆ, ಎಲ್ಲ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಸೊ ಈಗ ನಾವು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂಥೇಳಿ ಎಲ್ಲರಲ್ಲೂ
ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ಕಡೆಯಿಂದ ಇದೇ ಥರ ನಮ್ಮ ಎಲ್ಲರೂ ಎಲ್ಲ ಸಂಘಟನೆಗಳೂ ಸೇರಿ ಅವ್ರಿಗೆ ಒಂದು ರತ್ನ ಪ್ರಶಸ್ತಿ ಕೊಡಿಸಬೇಕು ಅಂತೇಳಿ ನಿರ್ಧಾರ ಮಾಡ್ತಾಯಿದ್ದೀವಿ. ಈಗ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಭೇಟಿ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ರಾ? ಅಂದರೆ ಈ ಮೂಲಕ ಮನವಿ ಪತ್ರ ಕೂಡ ಕೊಡಬೇಕು, ಒಂದು ಫಾರ್ಮೇಟ್ ಅನ್ನುವಂಥದ್ದು ಇರುತ್ತೆ, ಇದನ್ನೇನಾದರೂ ಪ್ರಯತ್ನ ಮಾಡಿದ್ರಾ ಅಂತ? ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ರಕ್ಷಣಾ ವೇದಿಕೆಯಿಂದ ತೀರ್ಮಾನ ಮಾಡಿದ್ದೀವಿ. ಅವರು ಇರಲಿ ಇರದಲೇ ಹೋಗಲಿ, ಅವ್ರು ಯಾವಾಗಲೂ ಸದಾಕಾಲ ಎಲ್ಲ ಜನರಲ್ಲೂ ಮನದಟ್ಟವಾಗಿ ನಿಂತವ್ರೆ. ಅದರಿಂದ ಅವ್ರಿಗೆ ಪ್ರಶಸ್ತಿ ಕೊಡಲೇಬೇಕು ಅಂತೇಳಿ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ತುಂಬ ಎಲ್ಲರೂ ನಮ್ಮ ಪ್ರಜೆಗಳು, ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ಪ್ರತಿಯೊಬ್ಬರೂ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾವಾಗ ಭೇಟಿ ಆಗ್ತಾ ಇದ್ದೀರಾ? ನಮ್ಮ ಅಧ್ಯಕ್ಷರು ಇವಾಗ ಅತಿ ಶೀಘ್ರದಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ನಮ್ಮ ಕನ್ನಡ ಪ್ರಕಾಶ್ ಅವರು ಅವ್ರು ಹೇಳಿದ ತೀರ್ಮಾನ ತೊಗೊಂಡ್ಮೇಲೆ ಅವ್ರ ಜೊತೆ ಹೋಗಿ ನಾವು ಮನವಿ ಕೊಡಬೇಕು ಅಂತ ಕೇಳ್ಕೊಳ್ಳಿ. ಮತ್ತೊಂದು ಪ್ರಕಾಶ್ ಅವರು ಒಂದು ವಿಡಿಯೋ ಮಾಡಿದ್ರಲ್ಲಿ ಹೇಳಿದರು, ಏನಾದರೂ ಪ್ರಶಸ್ತಿ ಕೊಡಲಿಲ್ಲ ಅಂದರೆ ಸತ್ಯಾಗ್ರಹ ಮಾಡ್ತೀವಿ ಅನ್ನುವಂಥದ್ದು. ಮಾಡ್ತೀವಿ. ಯಾಕೆ ಅಂತ ಅಂದರೆ ಅವರು ಚಿತ್ರನಟದಲ್ಲಿ 50-60 ವರ್ಷ ಸರ್ವಿಸ್ ಮಾಡಿದ್ದಾರೆ, ಮತ್ತು ಅಮ್ಮನ ಸ್ಥಾನ ತುಂಬಿದ್ದಾರೆ. ಅಮ್ಮನ ಇದರಿಂದ ಅದರಿಂದ ಕೊಳ್ಳಬೇಕು ಅಂತ ಸತ್ಯಾಗ್ರಹ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ಮಹಿಳಾ ಅಭಿಮಾನಿಗಳ ಮಾತಾಗಿತ್ತು. ಲೀಲಾವತಿ ಅವರಿಗೆ ಖಂಡಿತವಾಗಿಯೂ ಸರ್ಕಾರ ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಆಗ್ರಹ, ಮನವಿ ಸರ್ಕಾರಕ್ಕೆ ಇವರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.